friends, welcome back to my YouTube channel Learn for Success. Let's learn English through Kannada. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಒಂದು ಸೆಂಟೆನ್ಸ್ ತಗೊಂಡು ಅದಕ್ಕೆ 4 ರೀತಿಯಲ್ಲಿ ಹೇಗೆ ವಾಕ್ಯ ರಚನೆ ಮಾಡೋದು ಅಂತ ಕಲಿತಾ ಇದೀವಿ. 4 ರೀತಿ ಅಂದ್ರೆ ಫಸ್ಟ್ ಬರುತ್ತೆ ಅಸರ್ಟಿವ್ ಸೆಂಟೆನ್ಸ್, ಅಂದ್ರೆ ಇದು ಪಾಸಿಟಿವ್ ನಲ್ಲಿ ಇರುತ್ತೆ. ಅಂಡ್ ಸೆಕೆಂಡ್ ಬರುತ್ತೆ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಾಕ್ಯ. ಅಂಡ್ ಥರ್ಡ್ ಬರುತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯ, ಅಂದ್ರೆ ಪ್ರಶ್ನೆ ಕೇಳೋದು. ಅಂಡ್ ಫೋರ್ತ್ ಒನ್ ಬರುತ್ತೆ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್, ಅಂದ್ರೆ ಇದರಲ್ಲಿ ಪ್ರಶ್ನೆ ಕೂಡ ಇರುತ್ತೆ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಇರುತ್ತೆ. ಸೊ ಈ ರೀತಿ ನಾವು ಒಂದು ವಾಕ್ಯವನ್ನ ತಗೊಂಡು ಅದಕ್ಕೆ 4 ರೀತಿಯಲ್ಲಿ ವಾಕ್ಯ ಹೇಗೆ ರಚನೆ ಮಾಡೋದು ಅಂತ ಕಲಿತಾ ಇದೀವಿ ವಿತ್ ಎಕ್ಸಾಂಪಲ್. ಅದಕ್ಕೂ ಮುಂಚೆ ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ನೋಟಿಫೈಡ್ ಆಗಿರಿ. ಅಪ್ಕಮಿಂಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಟೈಮ್ ಟು ಟೈಮ್ ಸಿಗುತ್ತೆ, ಮಿಸ್ ಮಾಡದೆ ಎಲ್ಲಾ ವಿಡಿಯೋಸ್ ನೋಡಬಹುದು. ದೇ ಆರ್ ಅವರ್ ಫ್ರೆಂಡ್ಸ್ ಅಂದ್ರೆ ಅವರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ನಮ್ಮ ಸ್ನೇಹಿತರಿದ್ದಾರೆ. ದೇ ಅಂದ್ರೆ ಅವರು, ಆರ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್, ಅವರ್ ಅಂದ್ರೆ ನಮ್ಮ, ಫ್ರೆಂಡ್ಸ್. ದೇ ಆರ್ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರಿದ್ದಾರೆ. ಇದು ಅಸರ್ಟಿವ್ ಸೆಂಟೆನ್ಸ್, ಇದು ಪಾಸಿಟಿವ್ ನಲ್ಲಿ ಇದೆ. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಸೇರಿಸಬೇಕಾಗತ್ತೆ. ದೇ ಆರ್ ನಾಟ್ ಅವರ್ ಫ್ರೆಂಡ್ಸ್ ಅಂದ್ರೆ ಅವರು ನಮ್ಮ ಸ್ನೇಹಿತರಿಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್ ಆಯ್ತು, ಅಂದ್ರೆ ನಕಾರಾತ್ಮಕ ವಾಕ್ಯ. ಇಲ್ಲ ಅಂತ ಹೇಳೋದಕ್ಕೆ ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ಈ ನಾಟ್ ಅನ್ನೋದು ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಬರುತ್ತೆ. ದೇ ಆರ್ ನಾಟ್ ಅವರ್ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಕ್ವೆಶ್ಚನ್ ಮಾಡಬೇಕು ಅಂದ್ರೆ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಫಸ್ಟ್ ಬರುತ್ತೆ ಅಂಡ್ ಸಬ್ಜೆಕ್ಟ್ ಸೆಕೆಂಡ್ ಹೋಗುತ್ತೆ. ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಆರ್ ದೇ ಅವರ್ ಫ್ರೆಂಡ್ಸ್ ಅಂದ್ರೆ ಅವರು ನಮ್ಮ ಸ್ನೇಹಿತರಿದ್ದಾರಾ? ಇದು ಪ್ರಶ್ನೆ ಆಯ್ತು, ಇಂಟರೋಗೇಟಿವ್ ಸೆಂಟೆನ್ಸ್. ಅವರು ನಮ್ಮ ಸ್ನೇಹಿತರಿದ್ದಾರಾ ಅಂತ ಕೇಳ್ತಾ ಇದೀವಿ, ಸೊ ಇದು ಇಲ್ಲಿ ಪ್ರಶ್ನೆ ಆಗುತ್ತೆ. ಪ್ರಶ್ನೆ ಮಾಡುವಾಗ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ. ಆರ್ ದೇ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರಿದ್ದಾರಾ? ಅಂಡ್ ನೆಕ್ಸ್ಟ್ ಆರಂಟ್ ದೇ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರಿಲ್ವಾ? ಅಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯ್ತು ಅಂಡ್ ಕ್ವಶನ್ ಕೂಡ ಆಯ್ತು. ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ಹೇಗೆ ಅಂದ್ರೆ ನಾವು ಕ್ವಶನ್ ಮಾಡುವಾಗ ಆರ್ ಫಸ್ಟ್ ಗೆ ತಂದ್ವಿ, ಅಂದ್ರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರದ್ವಿ. ಸೊ ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇದೆ. ನೆಕ್ಸ್ಟ್ ನೆಗೆಟಿವ್ ಮಾಡ್ಬೇಕಾದ್ರೆ ಆರ್ ಆದ್ಮೇಲೆ ನಾಟ್ ಅಂತ ಸೇರಿಸ್ವಿ. ಸೊ ಇದರಲ್ಲಿ ನಾಟ್ ಕೂಡ ಇದೆ. ಆರೆಂಟ್ ಅಂದ್ರೆ ಆರ್ ಪ್ಲಸ್ ನಾಟ್, ಇದು ಆರ್ ಅಂಡ್ ನಾಟ್ ನ ಕಾಂಟ್ರಾಕ್ಷನ್ ಆರೆಂಟ್ ಆಗುತ್ತೆ. ಆರೆಂಟ್ ದೇ ಅವರ್ ಫ್ರೆಂಡ್ಸ್ ಅಂದ್ರೆ ಅವರು ನಮ್ಮ ಫ್ರೆಂಡ್ಸ್ ಇಲ್ವಾ ಅಥವಾ ನಮ್ಮ ಸ್ನೇಹಿತರು ಇಲ್ವಾ? ದೇ ಆರ್ ಅವರ್ ಫ್ರೆಂಡ್ಸ್ ಅಂದ್ರೆ ಅವರು ನಮ್ಮ ಸ್ನೇಹಿತರು ಇದ್ದಾರೆ. ನೆಕ್ಸ್ಟ್ ಇದೆ ದೇ ಆರ್ ನಾಟ್ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರು ಇಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್, ಅಂದ್ರೆ ನಕಾರಾತ್ಮಕ ವಾಕ್ಯ. ಆರ್ ದೇ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರಿದ್ದಾರಾ? ಇದು ಪ್ರಶ್ನಾರ್ಥಕ ವಾಕ್ಯ, ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಆರಂಟ್ ದೇ ಅವರ್ ಫ್ರೆಂಡ್ಸ್, ಅವರು ನಮ್ಮ ಸ್ನೇಹಿತರು ಇಲ್ವಾ? ಇದು ಪ್ರಶ್ನೆ ಕೂಡ ಹೌದು ಅಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಹೌದು. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ಹಿ ಈಸ್ ಫ್ರೀ ನೌ ಅಂದ್ರೆ ಅವನು ಇವಾಗ ಫ್ರೀ ಇದ್ದಾನೆ, ಅಂದ್ರೆ ಕೆಲಸದಿಂದ ಅವನು ಮುಕ್ತನಾಗಿದ್ದಾನೆ, ಫ್ರೀ ಇದ್ದಾನೆ. ಹಿ ಈಸ್ ಫ್ರೀ ನೌ. ಇಲ್ಲಿ ಹಿ ಅಂದ್ರೆ ಅವನು, ಹಿ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ವಿಷಯ. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಅಂದ್ರೆ ಸಹಾಯಕ ಕ್ರಿಯಾಪದ. ಈ ಸೆಂಟೆನ್ಸ್ ನಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಬಂದ ಹಾಗೆ ಇಲ್ಲಿ ಈ ಸೆಂಟೆನ್ಸ್ ನಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಬಂದಿದೆ. ಹಿ ಈಸ್ ಫ್ರೀ ನೌ, ಅವನು ಇವಾಗ ಫ್ರೀ ಇದ್ದಾನೆ. ಇದು ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಆಸ್ ಇಟ್ ಈಸ್ ಸೆಂಟೆನ್ಸ್ ನಲ್ಲಿ ನಾಟ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ. ಹಿ ಈಸ್ ನಾಟ್ ಫ್ರೀ ನೌ ಅಂದ್ರೆ ಅವನು ಇವಾಗ ಫ್ರೀ ಇಲ್ಲ. ಇದು ನೆಗೆಟಿವ್ ಆಯ್ತು, ನಕಾರಾತ್ಮಕ ವಾಕ್ಯ. ಈಗ ಇದಕ್ಕೆ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಸೆಕೆಂಡ್ ಹೋಗುತ್ತೆ ಅಂಡ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಈಸ್ ಹಿ ಫ್ರೀ ನೌ ಅಂದ್ರೆ ಅವನು ಇವಾಗ ಫ್ರೀ ಇದಾನ? ಇಲ್ಲಿ ನಾವು ಪ್ರಶ್ನೆ ಕೇಳ್ತಾ ಇದೀವಿ, ಅವನು ಇವಾಗ ಫ್ರೀ ಇದಾನ? ಸೊ ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಯ್ತು. ಈಸ್ ಹಿ ಫ್ರೀ ನೌ. ಕ್ವಶನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ ಅಂಡ್ ಸಬ್ಜೆಕ್ಟ್ ಸೆಕೆಂಡ್ ಹೋಗುತ್ತೆ. ನೆಕ್ಸ್ಟ್ ಈಸಂಟ್ ಹಿ ಫ್ರೀ ನೌ ಅಂದ್ರೆ ಅವನು ಇವಾಗ ಫ್ರೀ ಇಲ್ವಾ? ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯ್ತು ಅಂಡ್ ಕ್ವಶನ್ ಕೂಡ ಆಯ್ತು. ಬಿಕಾಸ್ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಈಸ್ ಅನ್ನ ಮೊದಲಿಗೆ ತಂದ್ವಿ, ಸೊ ಈ ಸೆಂಟೆನ್ಸ್ ನಲ್ಲಿ ಈಸ್ ಮೊದಲಿಗೆ ಇದೆ
ಅಂಡ್ ನೆಗೆಟಿವ್ ಮಾಡ್ಬೇಕಾದ್ರೆ ಈಸ್ ಆದ್ಮೇಲೆ ನಾಟ್ ಸೇರಿಸಿದ್ವಿ, ಈಸ್ ನಾಟ್. ಸೊ ಇದರಲ್ಲಿ ನಾಟ್ ಕೂಡ ಇದೆ. ಈಸ್ ನಾಟ್ ನ ಕಾಂಟ್ರಾಕ್ಷನ್ ಇದು ಈಸಂಟ್. ಈಸ್ ನಾಟ್ ಅಂತ ಕೂಡ ಹೇಳ್ಬೋದು ಅಥವಾ ಈಸಂಟ್ ಅಂತ ಕೂಡ ಹೇಳ್ಬೋದು. ಈಸಂಟ್ ಹಿ ಫ್ರೀ ನೌ, ಅವನು ಇವಾಗ ಫ್ರೀ ಇಲ್ವಾ. ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ನಲ್ಲೂ ಕೂಡ ಕ್ವಶನ್ ಮಾರ್ಕ್ ಬರಲೇಬೇಕು. ಹಿ ಈಸ್ ಫ್ರೀ ನೌ ಅಂದ್ರೆ ಅವನು ಇವಾಗ ಫ್ರೀ ಇದ್ದಾನೆ. ಹಿ ಈಸ್ ನಾಟ್ ಫ್ರೀ ನೌ, ಅವನು ಇವಾಗ ಫ್ರೀ ಇಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್ ಆಯ್ತು, ನಕಾರಾತ್ಮಕ ವಾಕ್ಯ. ಈಸ್ ಹಿ ಫ್ರೀ ನೌ, ಅವನು ಇವಾಗ ಫ್ರೀ ಇದಾನ, ಇದು ಪ್ರಶ್ನಾರ್ಥಕ ವಾಕ್ಯ ಅಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಈಸಂಟ್ ಹಿ ಫ್ರೀ ನೌ, ಅವನು ಇವಾಗ ಫ್ರೀ ಇಲ್ವಾ, ಇದು ಕ್ವಶನ್ ಕೂಡ ಆಯ್ತು ಅಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯ್ತು ಅಂದ್ರೆ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಅಂದ್ರೆ ನೀನು ನನ್ನ ಸಮಯವನ್ನ ಹಾಳು ಮಾಡ್ತಾ ಇದೀಯಾ, ನನ್ನ ಸಮಯ ವ್ಯರ್ಥ ಮಾಡ್ತಾ ಇದೀಯಾ. ವೇಸ್ಟ್ ಅಂದ್ರೆ ಹಾಳು ಮಾಡು ಅಥವಾ ವ್ಯರ್ಥ ಮಾಡು. ಇಲ್ಲಿ ಯು ಅಂದ್ರೆ ನೀನು, ನೀನು ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಇದೆ, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಯು ಆರ್ ವೇಸ್ಟಿಂಗ್ ಮೈ ಟೈಮ್, ನೀನು ನನ್ನ ಸಮಯ ಹಾಳು ಮಾಡ್ತಾ ಇದೀಯಾ. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಹೇಳ್ಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಬರಲೇಬೇಕು. ಯು ಆರ್ ನಾಟ್ ವೇಸ್ಟಿಂಗ್ ಮೈ ಟೈಮ್ ಅಂದ್ರೆ ನೀನು ನನ್ನ ಸಮಯ ಹಾಳು ಮಾಡ್ತಾ ಇಲ್ಲ, ಇದು ನೆಗೆಟಿವ್ ಆಯ್ತು, ನಕಾರಾತ್ಮಕ ವಾಕ್ಯ. ನಾಟ್ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಬರುತ್ತೆ, ಆರ್ ನಾಟ್. ನೆಕ್ಸ್ಟ್, ಈಗ ಇದು ನೆಗೆಟಿವ್ ಆಯ್ತು, ಇದಕ್ಕೆ ನಾವು ಕ್ವಶನ್ ಮಾಡಬೇಕು ಅಂದ್ರೆ ಆಸ್ ಇಟ್ ಈಸ್ ಆರ್ ಅನ್ನೋದು ಫಸ್ಟ್ ಬರುತ್ತೆ, ಯು ಸೆಕೆಂಡ್ ಹೋಗುತ್ತೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಸೆಕೆಂಡ್. ಆರ್ ಯು ವೇಸ್ಟಿಂಗ್ ಮೈ ಟೈಮ್ ಅಂದ್ರೆ ನೀನು ನನ್ನ ಸಮಯ ವ್ಯರ್ಥ ಮಾಡ್ತಾ ಇದೀಯಾ, ಅಂದ್ರೆ ನೀನ್ ನನ್ನ ಸಮಯ ಹಾಳು ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಕೇಳ್ತಾ ಇದೀವಿ. ಸೊ ಇದು ಇಂಟರೋಗೇಟಿವ್ ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್, ಆರಂಟ್ ಯು ವೇಸ್ಟಿಂಗ್ ಮೈ ಟೈಮ್ ಅಂದ್ರೆ ನೀನು ನನ್ನ ಸಮಯ ಹಾಳು ಮಾಡ್ತಾ ಇಲ್ವಾ, ಇದು ಇಂಟ್ರೋಗೇಟಿವ್ ಕೂಡ ಹೌದು ಅಂಡ್ ನೆಗೆಟಿವ್ ಕೂಡ ಹೌದು. ಆರಂಟ್ ಇದು ಆರ್ ನಾಟ್ ನ ಕಾಂಟ್ರಾಕ್ಷನ್ ಇದೆ. ಪ್ರಶ್ನೆ ಮಾಡುವಾಗ ಆರ್ ಅಂತ ಹೇಳ್ತೀವಿ, ಸೊ ಇಲ್ಲಿ ಆರ್ ಇದೆ. ಅಂಡ್ ನೆಗೆಟಿವ್ ಆಗಿ ಹೇಳ್ಬೇಕಾದ್ರೆ ನಾಟ್, ಆರ್ ನಾಟ್, ಆರ್ ನಾಟ್ ಆರಂಟ್, ಆರಂಟ್ ಯು ವೇಸ್ಟಿಂಗ್ ಮೈ ಟೈಮ್. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಶಿ ಈಸ್ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇದ್ದಾಳೆ. ಶಿ ಈಸ್ ಕಮಿಂಗ್ ಟುಡೇ, ಕಮಿಂಗ್ ಅಂದ್ರೆ ಬರುವುದು. ಇದಕ್ಕೆ ನಾವೀಗ ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ. ಶಿ ಈಸ್ ನಾಟ್ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇಲ್ಲ, ಇದು ನೆಗೆಟಿವ್ ಆಯ್ತು ಅಂದ್ರೆ ನಕಾರಾತ್ಮಕ ವಾಕ್ಯ. ಶಿ ಈಸ್ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇದ್ದಾಳೆ. ಶಿ ಈಸ್ ನಾಟ್ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇಲ್ಲ. ಈಗ ನಾವು ಇದಕ್ಕೆ ಪ್ರಶ್ನೆ ಮಾಡಬೇಕು ಅಂದ್ರೆ ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಇದೆ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಪ್ರಶ್ನೆ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಸೆಕೆಂಡ್ ಹೋಗುತ್ತೆ. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಶಿ ಅನ್ನೋದು ಸಬ್ಜೆಕ್ಟ್. ಈ ಶಿ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇದ್ದಾಳ, ಇದು ಪ್ರಶ್ನೆ ಆಯ್ತು, ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಈಸಂಟ್ ಶಿ ಕಮಿಂಗ್ ಟುಡೇ ಅಂದ್ರೆ ಅವಳು ಇವತ್ತು ಬರ್ತಾ ಇಲ್ವಾ, ಇದು ಪ್ರಶ್ನೆ ಕೂಡ ಆಯ್ತು ಅಂಡ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಯ್ತು. ಈಸಂಟ್ ಅನ್ನೋದು ಈಸ್ ನಾಟ್ ನ ಕಾಂಟ್ರಾಕ್ಷನ್ ಇದೆ. ಪ್ರಶ್ನೆ ಮಾಡ್ಬೇಕಾದ್ರೆ ಈಸ್ ಫಸ್ಟ್ ಗೆ ಹೇಳ್ತೀವಿ, ನೆಗೆಟಿವ್ ಮಾಡುವಾಗ ಸೆಂಟೆನ್ಸ್ ನಲ್ಲಿ ಈಸ್ ಆದ್ಮೇಲೆ ನಾಟ್, ಈಸ್ ನಾಟ್ ಅಂತ ಹೇಳ್ತೀವಿ. ಸೊ ಈಸ್ ನಾಟ್ ಈಕ್ವಲ್ ಟು ಈಸಂಟ್. ಈಸಂಟ್ ಶಿ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಾ ಇಲ್ವಾ. ಶಿ ಈಸ್ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಾ ಇದ್ದಾಳೆ. ಶಿ ಈಸ್ ನಾಟ್ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಾ ಇಲ್ಲ, ಇದು ನೆಗೆಟಿವ್ ಆಯ್ತು. ಈ ಶಿ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಾ ಇದ್ದಾಳ, ಇದು ಪ್ರಶ್ನೆ ಆಯ್ತು. ಈಸಂಟ್ ಶಿ ಕಮಿಂಗ್ ಟುಡೇ, ಅವಳು ಇವತ್ತು ಬರ್ತಾ ಇಲ್ವಾ, ಇದು ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಈಗ ನಿಮ್ಗೋಸ್ಕರ ಒಂದು ಸೆಂಟೆನ್ಸ್ ಕೊಡ್ತೀನಿ. ಹಿ ಈಸ್ ರೀಡಿಂಗ್ ಅ ಸ್ಟೋರಿ ಅಂದ್ರೆ ಅವನು ಒಂದು ಕಥೆಯನ್ನ ಓದ್ತಾ ಇದ್ದಾನೆ. ಈಗ ಇದಕ್ಕೆ ನೀವು ನೆಗೆಟಿವ್ ಆಗಿ ಹೇಗ್ ಮಾಡ್ತೀರಾ ಅಂಡ್ ಇಂಟ್ರೋಗೇಟಿವ್ ಆಗಿ ಹೇಗ್ ಮಾಡ್ತೀರಾ, ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ. ಅಂಡ್ ಲಾಸ್ಟ್ ನೆಗೆಟಿವ್ ಪ್ಲಸ್ ಇಂಟ್ರೋಗೇಟಿವ್, ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ. ಈ 4 ರೀತಿಯಲ್ಲಿ ಹೇಗ್ ಮಾಡ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಖಂಡಿತ ಹೇಳಿ. ಅಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.